ಇನ್ನು KPCC ಅಧ್ಯಕ್ಷರು ಯಾರಾಗ್ತಾರೆ, KPCC ಅಧ್ಯಕ್ಷ ಗಾದಿನಲ್ಲಿ ಆ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅಂತ. ಆದರೆ ಅದಕ್ಕಿಂತ ಮೊದಲು ಈ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಈಗ ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಾರೆ. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಬರ್ತಾ ಇದ್ದಾರೆ. ಯಾಕಂದರೆ ಇವತ್ತು ಶಾಸಕಾಂಗ ಪಕ್ಷದ ಸಭೆ, ನಾಯಕಿ ಆಗುತ್ತೆ. ಇನ್ನು ಯಾರ್ಯಾರು ದೆಹಲಿನಲ್ಲಿದ್ದರು ಆ ಶಾಸಕರು ಕೂಡ ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ. ಪರಮೇಶ್ವರ್ ಅವ್ರನ್ನ ಮತ್ತು MB ಪಾಟೀಲ್ರಿಗೆ ಬುಲಾವ್ ಹೇಳಿತ್ತು ಹೈಕಮಾಂಡ್. ಅವ್ರು ಹೋಗಿದ್ರು, ಮುನಿಯಪ್ಪ ಕೂಡ ಅಲ್ಲೇ ಇದ್ದರು. ಅವರೆಲ್ಲರೂ ಕೂಡ ವಾಪಸ್ ಬರ್ತಾ ಇದ್ದಾರೆ. ಪರಮೇಶ್ವರ್, MB ಪಾಟೀಲ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ, ಮಧು ಬಂಗಾರಪ್ಪ, ಹೀಗೆ ಒಂದು 16 ಜನ ಏನಿದ್ರಲ್ಲ ಅವರೆಲ್ಲರೂ ಕೂಡ ಬೆಂಗಳೂರಿನ ಕಡೆ ಹೊರಟಿದ್ದಾರೆ. CLP ಮೀಟಿಂಗ್, ಯಾರೂ ಅಬ್ಸೆಂಟ್ ಆಗಂಗಿಲ್ಲ, ಅನಿವಾರ್ಯ ಕಾರಣಗಳನ್ನು ಹೊರತುಪಡಿಸಿ. ಯಾರೋ ಮನೆಯಲ್ಲಿ ಈ ಸಾವು ನೋವು ಆಗಿದೆ ಅನ್ನುವಂಥವ್ರು ಅಥವಾ ವಿದೇಶ ಪ್ರವಾಸದಲ್ಲಿರುವಂಥವ್ರು, ರಾಜಣ್ಣ ಅಮೆರಿಕದಲ್ಲಿದ್ದಾರೆ, ಅವ್ರು ಬರೋಕ್ಕಾಗಲ್ಲ, ಹೀಗೆ ನಿರ್ದಿಷ್ಟ ಕಾರಣಗಳನ್ನು ಹೊರತುಪಡಿಸಿ ಒಂದು 3-4 ಜನ ಅಬ್ಸೆಂಟ್ ಆಗ್ಬೋದು. ಅದು ಬಿಟ್ಟು ಇನ್ನೆಲ್ಲರೂ ಕೂಡ ಅಟೆಂಡ್ ಆಗಬೇಕು. ಇನ್ನು KPCC ಅಧ್ಯಕ್ಷರು ಯಾರಾಗ್ತಾರೆ, ಮೊದಲಿಂದಲೂ ಕೂಡ ಈ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿತ್ತು. ಮೊದಲಿಂದಲೂ ಕೂಡ ಅವರು ಯಾವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ರು, KPCC ಅಧ್ಯಕ್ಷರ ಅವಧಿ ಮುಗೀತು, ನಾನು ರೆಡಿ ಇದ್ದೀನಿ. ಈಗ ಅವ್ರು ಹೇಳ್ತಾ ಇದ್ದಾರೆ, ಎಸ್ ನಾನು ರೆಡಿ ಇದ್ದೀನಿ, ಆದರೆ ನಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅಂತಂದರೆ, ನನಗೆ ಮಂತ್ರಿ ಸ್ಥಾನವನ್ನೂ ಕೊಡಿ, KPCC ಅಧ್ಯಕ್ಷ ಸ್ಥಾನವನ್ನೂ ಕೂಡ ಕೊಡಿ ಅಂತ. ಇದಕ್ಕೆ ಹೈಕಮಾಂಡ್ ಒಪ್ಪುತ್ತೋ ಇಲ್ಲವೋ ಗೊತ್ತಿಲ್ಲ. ಸೊ ಇದು ಅವರವರ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಮಂತ್ರಿಗಳಾಗಬೇಕು ಅಂತ, ಕೆಲವರು KPCC ಅಧ್ಯಕ್ಷರಾಗಬೇಕು ಅಂತ, ಕೆಲವರು DCM ಆಗಬೇಕು ಅಂತ. ಇನ್ನು ಹೊಸ ಹೆಸರು ಒಂದು ಸರ್ಪ್ರೈಸಾಗಿ ಎಂಟ್ರಿ ಆಗಿದೆ. ಅದು BK ಹರಿಪ್ರಸಾದ್ ಅವರ ಹೆಸರು. BK ಹರಿಪ್ರಸಾದ್ ತಮ್ಮ ರಾಜಕೀಯ ಜೀವನವನ್ನು ದೆಹಲಿನಲ್ಲಿ ಹೆಚ್ಚು ಕಳೆದಂಥವರು. ಈಗ ಅವರು ವಿಧಾನ ಪರಿಷತ್ ಸದಸ್ಯರು. ಕಳೆದ ಬಾರಿ ಮಂತ್ರಿ ಆಗಬೇಕು ಅಂತ ಭಾಳಷ್ಟು ಕನಸುಗಳನ್ನು ಕಂಡರು, ಆಗಲಿಲ್ಲ. OBC ಕೋಟಾದ ಅಡಿನಲ್ಲಿ KPCC ಅಧ್ಯಕ್ಷ ಗಾದಿಗೆ ಹರಿಪ್ರಸಾದ್ ಹೆಸರು ಕೇಳಿಬಂದಿದೆ. ಒಂದು ಲೆಕ್ಕದಲ್ಲಿ ಇದು ಸರ್ಪ್ರೈಸ್ ಹೆಸರು ಇದು. ಇನ್ನು ಇಲ್ಲ ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದ್ರೆ ಅದರ ವಿರುದ್ಧ ಹೋಗಲಿಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಈ KPCC ಅಧ್ಯಕ್ಷ ಗಾದಿ ಬೇರೆಯವರ ಪಾಲಾಗಬಹುದು. ಹಾಗೇನಾದರೂ ಆದರೆ ಹರಿಪ್ರಸಾದ್ ಹೆಸರು ಮುಂಚೂಣಿಗೆ ಬರಬಹುದು ಅಂತ. ವೇಣುಗೋಪಾಲ್ ಕೂಡ ಹರಿಪ್ರಸಾದ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರಂತೆ. ನೋಡಬೇಕೇನೇನಾಗುತ್ತೆ ಅಂತ. ಬನ್ನಿ, ಪ್ರಮೋದ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಮೋದ್, KPCC ಅಧ್ಯಕ್ಷ ಗಾದಿ ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮೊದಲಿಂದ ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇತ್ತು. ಅವ್ರು ಹೇಳ್ತಾರೆ, ಎಸ್ ನಾನು ಆಗ್ತೀನಿ, ಬಟ್ ಕಂಡೀಷನ್ಸ್ ಅಪ್ಲೈ, ನಾನು ಮಂತ್ರಿನೂ ಆಗಿರಬೇಕು, ನಾನು KPCC ಅಧ್ಯಕ್ಷನೂ ಆಗಿರಬೇಕು ಅಂತ. ಗೊತ್ತಿದೆ ಪ್ರಮೋದ್ ನಿಮಗೆ, ಏನು ಅಂತಂದರೆ ಈ KPCC ಅಧ್ಯಕ್ಷರು ಈ ಪವರ್ ಇಲ್ದೇ ನೀವು ಮಂತ್ರಿ ಆಗದೇ KPCC ಅಧ್ಯಕ್ಷರಾದರೆ ಏನಿರುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಎದುರುಗಡೆ ಇರುವಂಥ ವ್ಯಕ್ತಿ ಇದಾರಲ್ಲ, ಅದು ಶಕ್ತಿ, ಧಾಡಸಿತನ, ಸಾಮಾನ್ಯ ಸಂಗತಿ ಅಲ್ಲ. ಎಲ್ಲವನ್ನೂ ಕೂಡ ರೆಡಿ ಮಾಡಿದ್ದೀವಿ, ಈ ಪ್ರಕಾರ ನಡ್ಕೊಂಡು ಹೋಗಿ ಅಂತ ಹೇಳುವಂಥ ಪೈಕಿ DK ಶಿವಕುಮಾರ್. ಇನ್ನು ಅಂಥವ್ರ ಎದುರುಗಡೆಗೆ KPCC ಅಧ್ಯಕ್ಷರಾಗಿ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಹೀಗಾಗಿನೇ ಎರಡೂ ಕೊಟ್ಟರೆ ಓಕೆ ಅಂತಂದರೆ, ಎರಡನ್ನೂ ಕೊಡೋಕ್ಕಾಗಲಿಲ್ಲ ಅಂತಂತಂದರೆ ಇನ್ನೊಬ್ಬರ ಹೆಸರು ಕೂಡ ಬರ್ಬೋದು. ಆಶ್ಚರ್ಯ ಅನ್ನಂಗೆ BK ಹರಿಪ್ರಸಾದ್ ಹೆಸರು ಕೂಡ ಬಂದಿದೆ. ಏನಂತೀರಿ? ರಂಗನಾಥ್, BK ಹರಿಪ್ರಸಾದ್ ಹೆಸರು ಯಾಕೆ ಎಂಟ್ರಿ ಆಗಿದೆ ಅನ್ನೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ಈಗಾಗಲೇ ಜಾರಕಿಹೊಳಿ ಅವರ ಹೆಸರು ತುಂಬ ಪ್ರಬಲವಾಗಿ ಕೇಳಿಬಂದಿತ್ತು. ST ಸಮುದಾಯದ ನಾಯಕರು ಕೂಡ ಹೌದು. ಈಗ ಅಹಿಂದ ವಿಚಾರದಲ್ಲಿ ಆ ಒಂದು ಹೆಸರು ಕರೆಕ್ಟಾಗಿ ಸೂಟ್ ಆಗುತ್ತೆ. ಈಗ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು 1 ಮ್ಯಾನ್ 1 ಪೋಸ್ಟ್ ಅನ್ನುವಂಥ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಹೀಗಾಗಿ ಒಬ್ಬ ವ್ಯಕ್ತಿಗೆ ಒಂದೇ ಸ್ಥಾನವನ್ನು ನೀಡ್ತೀವಿ, KPCC ಅಧ್ಯಕ್ಷರ ಸ್ಥಾನ ಜೊತೆಗೆ ಅಥವಾ ಮಂತ್ರಿ ಸ್ಥಾನ ನೀಡಲ್ಲ ಅನ್ನುವಂಥ ಗಟ್ಟಿಯಾದಂಥ ಮಾತನ್ನು ಇನ್ಫ್ಯಾಕ್ಟ್ ಹೈಕಮಾಂಡ್ ಹೇಳ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಾಗಿರುವಂಥ ಬೆಳವಣಿಗೆ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೇ ಮಾಡೆಲ್ ಇಂಪ್ಲಿಮೆಂಟ್ ಮಾಡಿರೋದು ಕೂಡ ಒಂದು ಕಾರಣ. ಈಗ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡ್ಕೋಬೇಕಾ, ಮಂತ್ರಿ ಸ್ಥಾನವನ್ನು ಆಯ್ಕೆ ಮಾಡ್ಕೋಬೇಕನ್ನುವಂಥ ಗೊಂದಲಲ್ಲಿದ್ದಾರೆ. ಯಾಕೆಂದರೆ ಒಂದು ಕಡೆಗೆ KPCC ಅಧ್ಯಕ್ಷರಾಗಿದ್ದರೆ ಸಹಜವಾಗಿ ನೀವು ರಾಜ್ಯದಿಂದ ಪ್ರವಾಸ ಮಾಡ್ಬೋದು, ಮುಂದೆ ಅಹಿಂದ ಕೂಡ ಅದನ್ನು ಇನ್ನಷ್ಟು ಗಟ್ಟಿಗೊಳಿಸ್ಬೋದು, ನಿಮ್ಮದೇ ಫಾಲೋವರ್ಸ್ ಕ್ರಿಯೇಟ್ ಮಾಡ್ಬೋದು, ಇದರಲ್ಲೂ ಕೂಡ ಒಂದು ಭಾಗ. ಆದರೆ ಸತೀಶ್ ಜಾರಕಿಹೊಳಿ ಅವರ ರಾಜಕಾರಣ ಕೂಡ ಅಷ್ಟೇ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಒಂದು ಹಿಡಿತ ಇದೆ. ಬೆಳಗಾವಿ ಜಿಲ್ಲೆ ರಾಜಕಾರಣದ ಮೇಲೂ ಕೂಡ ಮೊದಲಿಂದಲೂ ಕೂಡ ಹಿಡಿತ ಸಾಧಿಸ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ಸ್ ಮೇಲೆ, ಆ ಸಿಸ್ಟಮ್ ಮೇಲೆ ಜಾರಕಿಹೊಳಿ ಅವರ ಹಿಡಿತ ಗಟ್ಟಿಯಾಗಿದೆ. ಯಾವಾಗ
ಇವಾಗ ಮಿನಿಸ್ಟ್ರಿ ಹೋಗುತ್ತೆ. ಮಿನಿಸ್ಟ್ರಿ ಹೋದಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಲಕ್ಷ್ಮಣ ಸವದಿ ಅವರು ಅಂಥವ್ರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಿರ್ಬೋದು, ಆದರೆ ಜಿಲ್ಲೆಯಲ್ಲೇ ಸಾಕಷ್ಟು ವೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಅವರ ರಾಜಕಾರಣ ಇನ್ನಷ್ಟು ವೀಕ್ ಆಗುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಜೊತೆಗೆ ಯಾವಾಗ ರಾಜಕಾರಣ ವೀಕ್ ಆಗುತ್ತೋ ಅವರ ಅಹಿಂದ ಫಾರ್ಮುಲಾ ಇದೆ ಅಥವಾ ಅಹಿಂದಾದ ಒಂದು ಸಂಘಟನೆ ಇದೆ, ಆ ಸಂಘಟನೆಗಳ ಮೇಲೂ ಕೂಡ ಹೊರತು ಬೀಳುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಜಾರಕಿಹೊಳಿ ಅವರು ಮಂತ್ರಿ ಸ್ಥಾನವನ್ನು ಬಿಟ್ಟು KPCCಗೆ ಹೋದರೆ ಆಗುವಂಥ ರಾಜಕೀಯ ಲೆಕ್ಕಾಚಾರ ಜೊತೆಗೆ ಮುಂದಿನ ರಾಜಕೀಯ ಭವಿಷ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಅವರು ಬಿಟ್ಟರೆ ಆಗ BK ಹರಿಪ್ರಸಾದ್ ಅವರ ಹೆಸರನ್ನ ಹೇಳುವಂಥ ಅಥವಾ ಪ್ರಸ್ತಾಪ ಮಾಡುವಂಥ ಒಂದು ಚರ್ಚೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಜೊತೆಗೆ ಕೇಂದ್ರದ ವಲಯದಲ್ಲೂ ಕೂಡ ಒಂದು ದಟ್ಟವಾಗಿದೆ. ಯಾಕೆಂದರೆ BK ಹರಿಪ್ರಸಾದ್ ಅವರು ಬಹುಶಃ DK ಶಿವಕುಮಾರ್ಗೆ ಅಷ್ಟೇ ಗಟ್ಟಿಯಾಗಿ ಮಾತನಾಡುವಂಥದ್ದು, ಅದೇ ಧ್ವನಿಯಲ್ಲಿ ಮಾತಾಡುವಂಥದ್ದು. ಸಾಕಷ್ಟು ಚರ್ಚಾಸ್ಪದ ವಿಚಾರಗಳಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮುಂದಾಗ ಗಟ್ಟಿಯಾಗಿ ಬಂದಿರುವಂಥದ್ದು. ಜೊತೆಗೆ OBC ಅದರಲ್ಲೂ ಕೂಡ ಈಡಿಗ ಸಮುದಾಯದಲ್ಲಿದ್ದಂಥವ್ರು, ಈಡಿಗ ಸಮುದಾಯದ ನಾಯಕರು ಕೂಡ. ಹೀಗಾಗಿ ಸಹಜವಾಗಿ ಆ ಒಂದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಅದು ಬಂದಾಗ ಅದರಲ್ಲೂ ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂಥದ್ದು, ಕಾಂಗ್ರೆಸ್ನ ವಿಚಾರವನ್ನು ಮುನ್ನಲೆಗಿರುವಂಥದ್ದು ಹರಿಪ್ರಸಾದ್ ಸಾಧ್ಯವಾಗಿರುತ್ತೆ. ಆದರೆ ಅದನ್ನು ಈಗ ಪ್ರಾಥಮಿಕ ಹಂತದಲ್ಲಿ KC ವೇಣುಗೋಪಾಲ್ ಕೂಡ ಒಂದು ಪ್ರಪೋಸಲ್ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರ ಏನಾಗುತ್ತೆ, ಮೇಲ್ಗಡೆ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ, ಅದರ ಆಧಾರದ ಮೇಲೆ ಮುಂದಿನ KPCC ಅಧ್ಯಕ್ಷ ಸ್ಥಾನದ ಘೋಷಣೆ ಬಾಕಿಯಾಗಿರುತ್ತೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.